ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಯಾರಿಗೆಲ್ಲ ಬರ ಪರಿಹಾರ ಬಂದಿಲ್ಲ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ಅವರ ಖಾತೆನ ಚೆಕ್ ಮಾಡ್ಕೊಂಡಿಲ್ಲ. ಹಾಗಾಗಿ ತುಂಬ ಜನರಿಗೆ ಒಂದು ಬರ ಪರಿಹಾರ ಹಣ ಜಮಾ ಆಗಿದೆ, ಆದರೆ ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ. ಅಂಥವ್ರು ಕೂಡ ಒಂದು ಮಾಹಿತಿನ ಯಾವ ರೀತಿ ತಿಳಿದುಕೊಳ್ಳೋದು ಹಾಗೆ ಬಂದವರು ಕೂಡ ಮಾಹಿತಿನ ಯಾವ ರೀತಿ ನಮಗೂ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂತನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಈ ಮಾಹಿತಿ ತಿಳಿಸ್ಕೊಡೋಣ ಅಂತ ಉದ್ದೇಶದಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ, ಅಂದರೆ ನಿಮಗೆ ಮಾಹಿತಿನ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ನೀವು ಸಂಪೂರ್ಣವಾದಂಥ ಮಾಹಿತಿ ನೋಡೋದ್ರಿಂದ ನಿಮಗೆ ಮಾಹಿತಿ ಕೂಡ ಅರ್ಥ ಆಗುತ್ತೆ. ನಿಮ್ಮ ಬೆಳೆ ಪರಿಹಾರ ಬಂದಿದೆ ಇಲ್ಲ ಅಂತ ತಿಳಿದುಕೊಳ್ಳೋದು ಈಸಿ ಆಗುತ್ತೆ ನಿಮಗೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆಗೆ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಮುಂದೆ ನೀವು ನೋಡ್ಬೋದು. ಸ್ನೇಹಿತರೆ, ಬನ್ನಿ ಒಂದು ಮಾಹಿತಿನ ತಿಳಿಯೋದಕ್ಕಿಂತ ಮುಂಚೆ ಇನ್ನೊಂದು ರಿಕ್ವೆಸ್ಟ್ ಆಗಿ ಈ ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಕು ಅಂತಂದರೆ ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನೇರವಾಗಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ನೋಡಿ. ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣದ ಸಂದಾಯದ ವಿವರ, ಇಲ್ಲಿ ಹಣ ಒಂದು ಸಂದಾಯ ಆಗಿರುವಂಥ ವಿವರ ನೀವು ಪಡ್ಕೊಳ್ಬೋದು. 2024ರ ಒಂದು ಇವತ್ತಿನವರೆಗೂ 30/5/2024 ಇಲ್ಲಿ ರಿಸಲ್ಟ್ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು 30/5/2024 ಅಂತ ನಿಮಗೆ ಕಾಣ್ತಾ ಇರುವಂಥದ್ದು. ಯಾವುದೇ ಒಂದು ಎಡಿಟಿಂಗ್ ಇರೋದಿಲ್ಲ, ನೇರವಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಸೆಲೆಕ್ಟ್ ಏರ್ ಅಂತಿದೆ, ವರ್ಷ ಆಯ್ಕೆ ಮಾಡಿ ಅಂತಿದೆ ನೋಡಿ. ಇಲ್ಲಿ ನೀವು 23-24 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮುಂಗಾರು ಸೀಸನ್ ಮುಂಗಾರು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಪತ್ತಿನ ರೀತಿ ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರವಾಹ ಅಂತಿರುತ್ತೆ, ಬರ ಅಂತಿರುತ್ತೆ. ನೀವು ಬರ ಪರಿಹಾರ ಇರೋದರಿಂದ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಿಲ್ಲೆಯ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಕೆಳಗಡೆ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ನೀವು ತಾಲೂಕಿನ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಇಲ್ಲಿ ನೋಡ್ಬೋದು, ನೀವು ಗೆಟ್ ರಿಪೋರ್ಟ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು ಗೆಟ್ ರಿಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಒಂದು ಡಿಸ್ಟಿಕ್. ಇಲ್ಲಿ ನಾನು ಸಬ್ಮಿಟ್ ಕೊಟ್ಟರೆ ಗೆಟ್ ರಿಪೋರ್ಟ್ ಅಂತ ಕೊಟ್ಟ ಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಡಿಸ್ಟಿಕ್ ಬರುತ್ತೆ, ಇಲ್ಲಿ ತಾಲೂಕು ಬರುತ್ತೆ, ಹೋಬಳಿ ಬರುತ್ತೆ, ಗ್ರಾಮ ಬರುತ್ತೆ. ಇಲ್ಲಿ ಕೆಳಗಡೆ ಕ್ರಮ ಸಂಖ್ಯೆ, ಇಲ್ಲಿ ಆಧಾರ್ ನಂಬರ್ ಬರುತ್ತೆ. ಇಲ್ಲಿ ಒಂದು ಏನು ಎಂಟ್ರಿ ಮಾಡಿರ್ತಾರಲ್ಲ ಅದು ಬರ ಪರಿಹಾರದ್ದು ಅದರ ಸಂಖ್ಯೆ ಬರುತ್ತೆ. ಸರ್ವೆ ನಂಬರು, ಅಪ್ಲಿಕೇಶನ್ ನಂಬರು, ಬೆಳೆ ವಿವರ, ಬೆಳೆ ವಿಧ, ಬೆಳೆ ನಷ್ಟವಾದಂಥ ಒಂದು ವಿಸ್ತೀರ್ಣ ಕೊಡ್ತಾರೆ, ಹಣ ಸಂದೇಹವಾದ ಸ್ಥಿತಿ ಕೊಡ್ತಾರೆ. ಇಲ್ಲಿ ನಿಮಗೆ ಅದನ್ನು ಕೂಡ ನಾನು ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತೋರಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನೇರವಾಗಿ ನೀವು ಹಣ ಸಂದಾಯ ಆಗಿರುವಂಥ ವರದಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ಒಂದು ಫಲಾನುಭವಿಗಳ ಖಾತೆಗೆ ಹಣ ಬಂದಿರುವಂಥದ್ದು ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಸ್ಟೇಟಸ್, ಇಲ್ಲಿ ಮೊನ್ನೆ ಒಂದು ಸ್ಟೇಟಸ್ನ ತೋರಿಸ್ತಾ ಇರಲಿಲ್ಲ. ಇಲ್ಲಿ ಹಣವನ್ನು ಎರಡು ಅಮೌಂಟ್ ಬಂದಿರುವಂಥದ್ದು ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ನೀವು ಮೊನ್ನೆ ಸ್ಟೇಟಸ್ ಚೆಕ್ ಮಾಡಿಕೊಂಡ್ರೆ 1ನೇ ತಿಂಗಳಲ್ಲಿ ಏನು ಜಮಾ ಆಗಿತ್ತು 2,000 ರೂಪಾಯಿ, ಅದು ಮಾತ್ರ ತೋರಿಸ್ತಾ ಇತ್ತು. ಇಲ್ಲಿ ಮತ್ತೆ ಒಂದು 5ನೇ ತಿಂಗಳಿನಲ್ಲಿ, ಅಂದರೆ ಇದೇ ತಿಂಗಳಿನಲ್ಲಿ 6ನೇ ತಾರೀಕಿಗೂ ಜಮಾ ಆಗಿರುವಂಥ ಬರ ಪರಿಹಾರ ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇರಲಿಲ್ಲ. ಇಲ್ಲಿ ನೀವು ನೋಡ್ಕೊಳ್ಬೋದು. ನೀವು ಕೂಡ ಒಂದು ನಿಮ್ಮ ಸ್ಟೇಟಸ್ನ ನೋಡ್ಕೊಳ್ಬೋದು. ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರಿಗೆ ತೋರಿಸೋದಿಲ್ಲ. ಆಲ್ರೆಡಿ ಯಾರಿಗೆ ಅಮೌಂಟ್ ಬರ ಪರಿಹಾರ 2 ಬಾರಿ 2ನೇ ಕಂತು ಜಮಾ ಆಗಿದೆ ಅವರ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತದೆ, ನೋಡ್ಬೋದು ನೀವು ಸ್ನೇಹಿತರೆ. ಇಲ್ಲಿ ನೀವು ನಿಮಗೆ ಏನಾದರೂ ಮೊನ್ನೆ 5ನೇ ತಿಂಗಳಲ್ಲಿ 6ನೇ ತಾರೀಕಿಗೆ ಅಮೌಂಟ್ ಜಮಾ ಆಗಿತ್ತು ಅಂದ್ರೆ ಅವರ ಸ್ಟೇಟಸ್ನು ಕೂಡ ಇಲ್ಲಿ ತೋರಿಸ್ತದೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಪೇಮೆಂಟ್ ಅಮೌಂಟ್ ಅಂತ, ಹಣ ಪೇಮೆಂಟ್ ಅಮೌಂಟ್ ಅಂತಿದೆ ನೋಡಿ. ಇಲ್ಲಿ ಒಬ್ಬರಿಗೆ ಏನು 31,490 ರೂಪಾಯಿ ಜಮಾ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು. ಒಬ್ಬರಿಗೆ 4,800 ರೂಪಾಯಿ ಜಮಾ ಆಗಿದೆ. ಈ ರೀತಿಯಾಗಿ ಕೆಲವೊಬ್ಬರಿಗೆ ಅವರವರ ಒಂದು ಬೆಳೆ ವಿಧದ ಮೇಲೆ ಅಮೌಂಟ್ ಜಮಾ ಆಗಿದೆ ಬರ ಪರಿಹಾರ. ಮೊದಲು ಯಾವ ರೀತಿ ಇತ್ತು ಅಂತಂದರೆ 2,000 ರೂಪಾಯಿ ಯಾವ ರೀತಿ ಜಮಾ ಆಗಿದೆ ಅದರ ರೀತಿ ಇಲ್ಲ. ಇದು
ಹೆಚ್ಚು ಕಡಿಮೆ ಇದು ಒಬ್ಬರಿಗೆ ಜಾಸ್ತಿ ಜಮಾ ಆಗಿದೆ, ಇನ್ನೊಬ್ಬರಿಗೆ ಅವರವರ ಒಂದು ಬೆಳೆ ವಿಧದ ಮೇಲೆ ಮತ್ತು ಅವರ ಇದ್ರ ಮೇಲೆ ಹಾಕಿದ್ದಾರೆ ಜಮೀನಿನ ಮೇಲೆ. ಅದೇ ರೀತಿಯಾಗಿ ಇಲ್ಲಿ ನಿಮಗೂ ಕೂಡ ಎಷ್ಟು ಅಮೌಂಟ್ ಬಂದಿದೆ ಅನ್ನೋರು ಯಾರಾದರೂ ತೊಂದರೆ ಅಥವಾ ಅದು ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ನಾನು ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸ್ ಕೊಟ್ಟು, ಡೀಟೇಲ್ಸ್ ಎಲ್ಲಕ್ಕಿಂತ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ಗ್ರಾಮ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಗ್ರಾಮದಲ್ಲಿ ಬರುವಂಥ ಎಲ್ಲ ಜಮೀನುಗಳ ವಿವರನ ನೀವು ತಿಳ್ಕೊಳ್ಬೋದು. ಈ ರೀತಿಯಾಗಿ ನೀವು ತಿಳ್ಕೊಂಡ್ರಿ ಅಂತಂತಂದ್ರೆ ನೀವು ಹಣ ನಮಗೂ 2 ಕಂತಿನ ಹಣ ಮೊದಲು 2,000 ರೂಪಾಯಿ ಜಮಾ ಆಗಿರುವಂಥದ್ದು ಅಷ್ಟೇ ತೋರಿಸ್ತಾಯಿತ್ತು. ಈಗ ಮತ್ತು ನೆಕ್ಸ್ಟ್ 5ನೇ ತಿಂಗಳಿನಲ್ಲಿ 6ನೇ ತಾರೀಕಿಗೆ ಎಷ್ಟು ಜನರಿಗೆ ಜಮಾ ಆಗಿದೆ ಅಷ್ಟು ಜನರ ಒಂದು ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ. ನೀವು ಕೂಡ ಇಲ್ಲಿ ಬೆಳೆ ಪರಿಹಾರ ಬಂದಿರುವಂಥದ್ದು ಇಲ್ಲಿ ತುಂಬ ಅಮೌಂಟ್ ಬಂದಿದೆ. ಬೆಳೆ ಪರಿಹಾರ ಇದು ಬರ ಪರಿಹಾರ ಅಂಥೇಳಿ ಇದು ಕೆಲವೊಬ್ಬರಿಗೆ 40,000 ಜಮಾ ಆಗಿದೆ, ಕೆಲವರಿಗೆ 30,000 ಜಮಾ ಆಗಿದೆ, ಕೆಲವರಿಗೆ 35,000 ಜಮಾ ಆಗಿದೆ. ಏನು ಎಷ್ಟು ಅಂತ ಹೇಳೋಕ್ಕೆ ಆಗಿಲ್ಲ. ಕೆಲವೊಬ್ಬರು ಜಮೀನಿನ ಮೇಲೆ ಕಾರಣ ಹಾಕಿದ್ದಾರೆ, ಕೆಲವರು ಬೆಳೆ ಮೇಲೆ ಹಾಕಿದ್ದಾರೆ. ತೋಟಗಾರಿಕೆದವರು ತೋಟ ಮಾಡೋಂಥವ್ರಿಗೂ ಜಮೀನಿಗೆ ಬೇರೆ ಅಮೌಂಟ್ ಬಂದಿದೆ. ಬರ ಏನು ಇದು ಮಳೆ ಆಶ್ರಿತ ಪ್ರದೇಶದವರಿಗೆ ಬೇರೆಯೇ ಬಂದಿದೆ. ಈ ರೀತಿಯಾಗಿ ಬಂದಿರುವಂಥದ್ದು ನಿಮಗೂ ಕೂಡ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಬೇಕಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ